ಹೆಣ್ಣನ್ನ ಹೆಮ್ಮಾರಿ ಮರಿ ಮಾರಿ ಇದು ಪವಿತ್ರವಾದಂತಹ ನಮ್ಮ ದೇಶದ ಎಲ್ಲೇ ಬಿಟ್ಟು ತೊಲಗಿದೆಯಾದರೆ ಹಾಗೆ ಅಲ್ಲವಾದ ನಿನ್ನನ್ನು ಬಡಿದು ತೊಲಗಿಸಬೇಕಾದ ತೊಲಗಿಸಬೇಕಾದ ಅವಶ್ಯಕತೆ ಇಲ್ಲ. ಈ ಅಮ್ಮೆಯ ಬದುಕಿನಲ್ಲಿ ಏನು ಮಾಡಬೇಕು ಅಂತ ಪ್ರಶ್ನೆಯನ್ನು ಇದುವರೆಗೆ ಕಳೆದುಕೊಂಡವಳೆಲ್ಲ ಕಳೆದುಕೊಂಡವಲ್ಲ. ಇದೋ ನಿನ್ನ ಸಾಧಕರ ಮೂಲಕವಾಗಿ ನಿನ್ನ ಪುರದಿಂದ ಹೊರಗೆ ಯಾಕೆ ನಾನಾಗಿಯೇ ಹೋಗುತ್ತೇನೆ. ನಿನ್ನ ಪುರವನ್ನು ಬಿಟ್ಟಬಹುದು ಹೋಗ್ತೇನೆ. ಪುರವನ್ನ ಯಾಕೆ ಲೋಕವನ್ನೇ ಬಿಟ್ಟು ಹೋಗ್ತೇನೆ. ಹೋದರೆ ಮಾತ್ರ ಮತ್ತೆ ಬರುತ್ತೇನೆ. ಬರುವಾಗ ಮತ್ತೆ ಬರೋದು ಇನ್ನೊಂದು ಜನ್ಮ, ಮತ್ತೆ ಬರೋದು ಇನ್ನೊಂದು ಜನ್ಮ. ಎತ್ತ ಹೋದರು ಬಿಡರು, ಎತ್ತ ಹೋದರು ಬಿಡರು, ಬಿಡರು ಬಿಡರು, ಎತ್ತ ಸುರೈ ಸುರೈ. ನೀನು ಹೇಳಿದ ಹಾಗೆ ನಿನ್ನ ಪುರವನ್ನೇ ಬಿಟ್ಟು ನಿನ್ನ ಲೋಕವನ್ನೇ ಬಿಟ್ಟು ಬಹುದೂರವಾಗಿ ಹೋಗುತ್ತೇನೆ. ಆದರೆ ಅಷ್ಟಕ್ಕೆ ಮುಕ್ತಾಯವಾಗ್ತದೆ ಅಂತ ಹೇಳಿಕೆ ಬರಬೇಡ. ಮತ್ತೆ ಬರುತ್ತೇನೆ. ಬರುವಾಗ ಮಾತ್ರ ಸಾಮಾನ್ಯ ಅಮ್ಮೆಯಾಗಿ ಬರುವುದಿಲ್ಲ. ಭೀಷ್ಮ ಸಾಮಾನ್ಯ ಅಮ್ಮೆಯಾಗಿ ಬರುವುದಿಲ್ಲ. ಹೊತ್ತ ಸೇಡನ್ನು ಸಲ್ಲಿಸುವುದಕ್ಕಾಗಿ ರಣಚಂಡಿಯಾಗಿ ಬರುತ್ತೇನೆ. ನನ್ನ ಅಂತರಂಗದಲ್ಲಿ ಕುದಿಯುತ್ತಿರುವಂತಹ ಬೇಯಿಸಿರುವಂತಹ ದ್ವೇಷ ತಂದಿರುವಂತಹ ದ್ವೇಷದ ಕಿಡಿಯನ್ನು ನಂಬಿರುವುದಕ್ಕಾಗಿ ನಿನ್ನ ಶಿರವನ್ನು ಕಣ್ಣಾಡುವುದಕ್ಕಾಗಿ ಬರುತ್ತೇನೆ. ಆಗುವುದಿಲ್ಲ ಅಂತ ನೀನೇನು ಹೇಳಿಸಬೇಕಾದ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ಈ ಜನ್ಮದಲ್ಲಿ ಅಲ್ಲದಿದ್ದರೇನಂತೆ ಇನ್ನೊಂದು ಜನ್ಮ, ಮತ್ತೊಂದು ಜನ್ಮ, ಜನ್ಮ ಜನ್ಮ ನೀನು ಎತ್ತ ಹೋದರೂ ನಿನ್ನ ಹಿಂದುಗಡೆಯಲ್ಲೇ ಶನಿ ಕಾಡಿದ ಹಾಗೆ ಕಾಡಿ ನಿನ್ನ ಶಿರವನ ಕಾಡಿ ಏರಿಸಿದ್ದ. ಈ ಅಮ್ಮೆಯ ಏರು ಜೀವನದ ಈ ಯೌವನದ ಎಲ್ಲ ಸುಖವನ್ನು ಕಂಡ ದುರಾತ್ಮ ನೀನು. ನಿನ್ನನ್ನು ಬದುಕು ಕೊಡುವುದಕ್ಕೆ ಯಾವತ್ತೂ ನಾನು ಬಿಡುವವಳಲ್ಲ. ನಿನ್ನ ಶಿರವನ್ನು ಚೆಂಡಾಡದ ಹೊರತು ಅಮ್ಮೆಯ ಆತ್ಮಕ್ಕೆ ಸಮಾಧಾನವಿಲ್ಲ. ಇಷ್ಟೆಲ್ಲದಕ್ಕೂ ಕಾರಣ ಅಮ್ಮೆಯ ಬದುಕಿಗೆ ಮೂಲವಾಗಿ ಈ ದುರಂತಕ್ಕೆ ಕಾರಣ ನಿನ್ನದಾದಂತಹ ಹುಡುಗಾಟಿಕೆ, ನಿನ್ನದಾದಂತಹ ವಿಕ್ರಮದ ಲಾಲಸೆ, ಕೀರ್ತಿಯ ಪ್ರತಿಷ್ಠೆ. ಭೀಷ್ಮ 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 ನಿನ್ನ ಕೀರ್ತಿಯ ಪ್ರತಿಷ್ಠೆ, ನಿನ್ನದಾಗಿರುವಂತಹ ಕೀರ್ತಿಯ ಪ್ರತಿಷ್ಠೆ, ನಿನ್ನ ಕೀರ್ತಿ ಇರಲಿ, ನಿನ್ನದಾದಂತಹ ಪೌರಶಕ್ತಿ ಇರಲಿ. ಒಂದು ಹೆಣ್ಣಿನ ಬದುಕನ್ನು ಸರಿಪಡಿಸಿಕೊಳ್ಳಲಾದಂತಹ ನಿನ್ನ ಬ್ರಹ್ಮಚರ್ಯ, ಆ ಬ್ರಹ್ಮಚರ್ಯವಿರಲಿ. ಅಂದಿನ ದಿವಸ ನೀ ಆಡಿದಂತಹ ಭಾಷೆ, ಭೀಷಣವಾದಂತಹ ಪ್ರತಿಜ್ಞೆ, ಬ್ರಹ್ಮಚರ್ಯ ಬ್ರಹ್ಮಚರ್ಯ ನಿನ್ನ ಕುಲದ ಗೌರವವನ್ನು ಎತ್ತ ಹಿಡಿಯುವುದಕ್ಕಾಗಿ ಆಡಿದಂತಹ ಭಾಷೆ. ಭೀಷ್ಮ ಭೀಷ್ಮ ಅದರಿಂದ ಅಟ್ಟಹಾಸದಿಂದ ಕುಡಿದು ಕಲಿಸಬೇಡ, ಗ್ರಹಿಸಿ ನಗಬೇಡ. ಯಾವ ಕುಲವನ್ನು ಉದ್ಧರಿಸುವುದಕ್ಕಾಗಿ ಆಡಿದಂತಹ ಆನಿನ ಭಾಷೆ, ಆನಿನ ಭಾಷೆ, ಆನಿನ ಬ್ರಹ್ಮಚರ್ಯ ನಿನ್ನ ಕುಲಕ್ಕೆ ಮಾರಕವಾಗಿ ಹೋಗಲಿ. ಭೀಷ್ಮ ಮಾರಕವಾಗಿ ಹೋಗಲಿ. ಇದು ನನಗೆ ಬದುಕುವಂತಹ ಆಸೆ ಇಲ್ಲ. ಯಾವ ಕ್ಷಣದಲ್ಲಿ ನಿನ್ನನ್ನು ಕೊಲ್ಲಬೇಕಂತಹ ಆಸೆ ಇವತ್ತಲ್ಲದಿದ್ದರೆ ನಾಳೆ, ನಾಳೆ ಅಲ್ಲದಿದ್ದರೆ ನಾಳೆ ಜನ್ಮ ಜನ್ಮಾಂತರಕ್ಕೂ ನಿನ್ನನ್ನು ನಾನು ಯಾವತ್ತೂ ಇದನ್ನು ನೀನು ರಕ್ತಾಕ್ಷರಗಳಲ್ಲಿ ಬರೆದಿಟ್ಟು ಭೀಷ್ಮ, ರಕ್ತಾಕ್ಷರಗಳಲ್ಲಿ ಬರೆದಿಟ್ಟು. ಇದು ಯಾವ ಜನ್ಮದಲ್ಲಿ ಯಾವ ಕುಲವನ್ನು ಉದ್ಧರಿಸುವುದಕ್ಕಾಗಿ ನೀನು ಹಸ್ತಿನಾಪುರಕ್ಕೆ ನಮ್ಮ ಮೂವರನ್ನು ಕರೆದುಕೊಂಡು ಬಂದೆಯೋ, ಆ ಕಾಶಿ ಪುರದವರೆಗಾಗಿ ಒಂದು ರಥವನ್ನು ಹತ್ತಿರಿಸಿ ಕುಳಿಸಿದೆಯೋ, ಆ ಕುಲ, ಆ ನಿನ್ನ ಕುಲ, ಆ ನಿನ್ನ ಕುಲ ಹೋಗಲಿ, ಆ ನಿನ್ನ ಕುಲ ಹೋಗಲಿ, ಆ ನಿನ್ನ ಕುಲ ಇನ್ನೇನು ಉಳಿದಿಲ್ಲ ಭೀಷ್ಮ, ಇನ್ನೇನು ಉಳಿದಿಲ್ಲ. ಅಂತೆ ಬದುಕುವುದಕ್ಕೆ ಸಿದ್ಧರಿದ್ದಾಳೆ. ಈ ಅಗ್ನಿಕುಂಡಕ್ಕೆ ನನ್ನ ದೇಹವನ್ನು ಅರ್ಪಿಸಿಕೊಂಡು ಆ ಅಗ್ನಿಯ ಉಳಿಜ್ವಾಲೆಗೆ ನನ್ನ ಕೋಮಲವಾದಂತಹ ದೇಹ ಕರಟಿ ಕಮರಿ ಹೋಗುವುದನ್ನು ಭೀಷ್ಮ ನೀನು ನಗು, ತಿರುಗಿ ಹೋಗುವುದನ್ನು ಕಂಡು ಭೀಷ್ಮ ನಗು, ನಾನು ಸಾಯ್ತೀನಿ. ಭೀಷ್ಮ ನೀನು ನಗು ನಗು, ನಾನು ಸಾಯ್ತೀನಿ ಭೀಷ್ಮ.
ಹೋದಂತಹ ಬೆಂಕಿಯ ಜ್ವಾಲೆಯಲ್ಲಿ ಹಾರಿ ಕಮರಿ ಕರಟಿ 4 ಬೊಲಸೆ ಬೂದಿಯಾಗಿ ಹೋದಳು ಅಂಬೆ. ಹೀಗೆ ಬೆಂಕಿಗೆ ಬಲಿಯಾಗಿ ಕೊಡುವುದಕ್ಕಾಗಿ ಅಂಬೆಯನ್ನು ರಥವನ್ನೇರಿಸಿಕೊಂಡು ತಂದಿದ್ದೇನೆ. ಯಾವ ಅಂಬೆಯ ಮೂಲಕವಾಗಿ ಈ ಕುರುವಂಶ ಅಕ್ಷಯವಾಗಿ ಬೆಳೆಯಬೇಕು ಎಂದು ಹಾರೈಸಿಕೊಂಡು ಬಂದಿದ್ದೇನೆ, ಆ ಅಂಬೆಯ ಮೂಲಕವಾಗಿ ಭೀಷ್ಮನಿಂದ ವಂಶ ಕ್ಷಯವಾಗಿ ಹೋಗಲಿ ಎನ್ನುವುದಾಗಿ ಕ್ರೂರವಾದಂತಹ ಘೋರವಾದಂತಹ ಶಾಪವನ್ನು ಕೇಳಬೇಕಾಗಿ ಬಂತು. ಭೀಷ್ಮ ಪುಣ್ಯಶಾಲಿಯಾಗಿದ್ದರೆ ಮದುವೆಯ ಮಂಟಪದಲ್ಲಿ ನನ್ನ ತಮ್ಮ ವಿಚಿತ್ರ ನೀರಿನ ವಧುವಾಗಿ ಕುಲು 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 ನಗುತ್ತಿರುವಂತಹ ಅಂಬೆಯನ್ನು ಕಂಡು ಭೀಷ್ಮನ ಕಣ್ಣಿನಲ್ಲಿ ಧನ್ಯಾಶ್ರು ಸುರಿಯಬೇಕಾಗಿದೆ. ಅದರ ಬದಲಿಗೆ ಕರಟಿ ಕಮರಿ ಹೋದಂತಹ 4 ಬೊಗಸೆ ಬೂದಿಯ ರಾಶಿಯಾಗಿ ಮಾರ್ಪಟ್ಟಂತಹ ಅಂಬೆಯ ಅವಶೇಷದ ಮೇಲೆ ಕಣ್ಣೀರು ಕರೆದು ಕೈ ತೊಳೆದುಕೊಳ್ಳಬೇಕಾಗಿ ಬಂತು. ಆದರೆ ಬೂದಿಯ ರಾಶಿಯಾಗಿ ಮಾರ್ಪಡುವ ಮೊದಲು ಭೀಷ್ಮನ ಎದೆಯ ಗೂಡಿನಲ್ಲಿ ಶಾಶ್ವತವಾಗಿ ಉರಿಯುವಂತಹ ಕೆಂಡದ ಉಂಡೆಯನ್ನು ಸ್ಥಾಪಿಸಿ ಹೋದಳು ಅಂಬೆ.